ಈ ಚಕ್ರಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚು ತಿಳಿಸೋಣ ಅಂತ ಕಲಿಯೋಣ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಮೂಲಾಧಾರದಲ್ಲಿ ಪೃಥ್ವಿ ತತ್ವವಾದ್ದರಿಂದ ಲಂ ಮಂತ್ರದ ವೈಬ್ರೇಷನ್ ಫೀಲ್ ಮಾಡ್ಬೋದಲ್ಲಿ. ಇಲ್ಲಿ ಒಂದು ಊರ್ಜಾ ಶಕ್ತಿ ನಮ್ಮಲ್ಲಿ ಬ್ರಹ್ಮಶಕ್ತಿ ಇದು ಈ ಅನುಭವ ಆಗುತ್ತೆ, ಕ್ರಿಯೇಟಿವ್ ಪವರ್. ಇದರಿಂದ ಜಡಶಕ್ತಿಲಿದ್ದರೂ ಕೂಡ ನಮಗೆ ಜಡವಾಗಿದ್ದರೂ ಕೂಡ ಒಂದು ಸಹನೆ, ಸಂಕಲನ ಶಕ್ತಿ ಇದೆಲ್ಲ ನಮ್ಗೆ ಫೀಲ್ ಆಗುತ್ತೆ. ಈ ಮೂಲಾಧಾರದಲ್ಲಿ ದೇವತೆ ಗಣೇಶ ಮಂತ್ರವನ್ನು ಹೇಳಿಕೊಂಡು ಮೂಲಾಧಾರದಲ್ಲಿ ಉಸಿರಾಡಿಕೊಂಡು ಅದನ್ನು ಅಲ್ಲಿ ಆಕ್ಟಿವೇಟ್ ಮಾಡಬಹುದು. ಗಣೇಶ ಇಸ್ ದಿ ಕ್ರಿಯೇಟಿವ್ ಪವರ್. ಮೂಲಾಧಾರ ಆ ಸ್ಥಾನದಲ್ಲಿ ಗಣೇಶ ಇರೋದು. ನಾಭಿ ಕೆಳಗಡೆ ಸ್ವಾಧಿಷ್ಠಾನದಲ್ಲಿ ಭಾವನಾತ್ಮಕವಾದ ಒಂದು ಸ್ಟೇಟ್ ಅದು. ಅಲ್ಲಿ ಕಲೆ ಹೆಚ್ಚಾಗತ್ತೆ, ಅದನ್ನು ಜಾಸ್ತಿ ಮಾಡಿದ್ರೆ ಆನಂದ. ಇಲ್ಲಿ ನಾವು ವಂ ಮಂತ್ರ ಹೇಳ್ತೀವಿ. ವರುಣನನ್ನು ನಾವು ಧ್ಯಾನ ಮಾಡ್ತೀವಿ, ವರುಣ ದೇವನನ್ನು. ನಮ್ಮಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದೆ, ಅದು ಕಮ್ಮಿ ಆಗೋದು ಕೂಡ. ತುಂಬ ಬಾಯಾರಿಕೆ ಆದಾಗ ಸ್ವಾಧಿಷ್ಠಾನ ಚಕ್ರದಲ್ಲಿ ನೀವು ವರುಣ ಮಂತ್ರ ಹೇಳಿಕೊಂಡು ಮಾಡಿದಾಗ ಸ್ವಲ್ಪ ತಡಿಬಹುದು, ಡಿಹೈಡ್ರೇಷನ್ ಆಗೋದನ್ನು ತಡಿಬೋದು. ಆ ಥರ ಮಣಿಪುರ ಚಕ್ರ ನಾಭಿ, ಇಲ್ಲಿ ತೇಜಸ್ಸಿನ ಜಾಗ ಇದು. ಇಲ್ಲಿ ಅಗ್ನಿ ದೇವತೆ, ಇಲ್ಲಿ ಆತ್ಮನಿರ್ಭರತೆ ಜಾಸ್ತಿ ಬರುತ್ತೆ. ಇಲ್ಲಿ ಧ್ಯಾನ ಮಾಡೋದ್ರಿಂದ ಆತ್ಮಬಲ, ಆತ್ಮಶಕ್ತಿ ಎಲ್ಲ. ಅನಾಹತದಲ್ಲಿ ನಮಗೆ ಹಾರ್ಟ್ ಜಾಗ ಇದು. ಚೆಸ್ಟಲ್ಲಿ ಶುದ್ಧವಾದ ಪ್ರೇಮವನ್ನು ನಾವು ಅನುಭವಿಸ್ತೀವಿ, ಸಹಜವಾದ ಪ್ರೇಮವನ್ನು. ಹನುಮಾನ್ ಮಂತ್ರಗಳನ್ನು ಹೇಳಿದ್ರೆ ತುಂಬ ಒಳ್ಳೆಯದು. ಹನುಮಾನ್ ಚಾಲೀಸ್ ಹೇಳೋರು ಆ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡಿಕೊಂಡು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಶುದ್ಧಿ ಚಕ್ರ ಗಂಟಲು, ಇಲ್ಲಿ ನಮ್ಮ ಸ್ವಭಾವ ಒಂಥರ ಒಂದು ಬೇರೆಯವ್ರ ಮೇಲೆ ಪ್ರಭಾವ ಬೀರುವಂತಹ ಸ್ವಭಾವಗಳಿರುತ್ತೆ. ಹಂ ಮಂತ್ರ, ಇಲ್ಲಿ ಆಗಲೇ ಶಕ್ತಿ ದೇವತೆ ಇರೋ ಜಾಗ. ಪುಷ್ಟತೆ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಅಲ್ಲಿ ದೇವಿನ ಧ್ಯಾನ ಮಾಡಿದ್ರೆ ಒಳ್ಳೆಯದು. ಆಗ್ನೇಯ ಚಕ್ರದಲ್ಲಿ ನಾವು ಓಂಕಾರವನ್ನು ಹೇಳ್ತೀವಿ, ಶಿವನನ್ನು ಧ್ಯಾನ ಮಾಡ್ತೀವಿ, ಅಂತಃಶಕ್ತಿನ ಜಾಸ್ತಿ ಮಾಡ್ಕೊಳ್ತೀವಿ. ಸಹಸ್ರಾರದಲ್ಲಿ ಒಂಥರ ದಿವ್ಯವಾದ ಒಂದು ಪರಂಜ್ಯೋತಿ ದೀಪ ಕಾಣುವಂಥದ್ದು. ಇಲ್ಲಿ ನಾವೇ ಶಿವ ಆಗ್ಬಿಟ್ಟಿರ್ತೀವಿ, ಶಿವೋಹಂ ಧ್ಯಾನ ಮಾಡಿದ್ರೆ ಒಳ್ಳೆಯದು. ಹೀಗೆ ಒಂದೊಂದು ಚಕ್ರದಲ್ಲೂ ಒಂದೊಂದು ಸತಿ ಧ್ಯಾನ ಮಾಡಿದಾಗ ಅದರ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗೋದನ್ನು ನಾವು ಗಮನಿಸಬೇಕು. ಬರೀ ಒಂದು ಚಕ್ರದಲ್ಲೇ ಧ್ಯಾನ ಮಾಡ್ಬೋದು, ಎಲ್ಲ ಚಕ್ರದಲ್ಲಿ ಧ್ಯಾನ ಮಾಡಬೇಕಂತಿಲ್ಲ. ಆ ಜಾಗದಲ್ಲಿ ಆ ದೇವತೆಗಳನ್ನು ನಾವು ಧ್ಯಾನ ಮಾಡಿದ್ರೆ ಒಳ್ಳೆಯದು. ಹನುಮಾನ್ ಚಾಲೀಸ್ ಹೇಳ್ತೀರಾ, ನೀವು ಅನಾಹತ ಚಕ್ರದಿಂದ ಹೇಳಿ, ದೇವಿ ಧ್ಯಾನ ಮಾಡ್ತೀರಾ. ವಿಶುದ್ಧಿ ಚಕ್ರದಿಂದ ಗಂಟಲಿಂದ ಹೇಳಿ, ಆಜ್ಞಾ ಚಕ್ರದಲ್ಲಿ ಶಿವನ ಧ್ಯಾನ ಮಾಡಿ, ಗಣಪತಿಯನ್ನು ಮೂಲಾಧಾರದಲ್ಲಿ ಧ್ಯಾನ ಮಾಡಿ. ಆ ಥರ ನಾವು ಆ ಜಾಗದಲ್ಲಿರೋ ಶಕ್ತಿ ಮಾಡೋ ಕೆಲಸದ ಮೇಲೆ ಹೆಸರಿದೆ ಹೊರತು ಅದೇನು ಬೇರೆ ಎಂಟಿಟಿ ಅಲ್ಲ.